ರಾಜೇಶ ಇನ್ ಮೇಲೆ ಎಷ್ಟು ಕೇಸ್ ಇದೆ? ಯಾವುದ್ರಲ್ಲಿ? ಜಯಶ್ರೀರಾಮ್ ಮರ್ಡರ್ ಕೇಸ್. ನಿಂದು ಅದರಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲ? ಒಂದು ಫಿಂಗರ್ ಪ್ರಿಂಟ್ ಇಲ್ಲ ಈ ಬುಕ್ಕಲ್ಲಿ. ಫಿಂಗರ್ ಪ್ರಿಂಟ್ ಎಲ್ಲಿದೆ? ಏನು ನಿಂದು ಏನು ಹೆಸರು? ಹಾಂ, ಯಾವ ಮರ್ಡರ್ ಕೇಸ್ ಇದೆ? ಜಯಶ್ರೀರಾಮ್ ಮರ್ಡರ್. ಒಟ್ಟು ಎಷ್ಟು ಕೇಸ್ ಇದೆ ನಿಮಗೆ? 3 ಕೇಸ್ ಇದೆ. ಯಾವಾಗಿದ್ದು ಲಾಸ್ಟ್ ಕೇಸ್ ಯಾವಾಗಿದ್ದು? ಒಂದಾದ್ಮೇಲೆ ಮತ್ತೆ ಮಾಡ್ತಾನೆ ಇದ್ದೇನೆ. ಇವನಿಗೊಂದು ಎಕ್ಸ್ಟರ್ಮೆಂಟ್ ಹಾಕಿದ್ದೀನಿ ಸರ್. ಇವೊಂದು ಮತ್ತೆ ಷರತ್ತು ಇಬ್ಬರು ಕಳಿಸಿದ್ದೀನಿ ಸರ್. ಡಿ ಸಿ ಆಫೀಸಿಗೆ ಕಳಿಸ್ಬೇಕು, ನಮ್ಗೆ ನೆನಪು ಮಾಡಬೇಕು. ಡಿ ಸಿ ಆಫೀಸಲ್ಲಿ ನಾವು ಮಾಡ್ತೀವಿ, ಇನ್ನು ಗಡಿ ಪಾರು ಮಾಡ್ತೀವಿ. ಆಯ್ತು ಸರ್. 3 ಕೇಸ್ ಇದೆ ಒಂದು ಅಂತ ಹೇಳಿದ್ರೆ CCTV ಕೇಸ್ ಹಾಕಿದ್ರು ಸರ್. JC ಹೋಗಿದ್ದೆ. ಇದರಲ್ಲಿ ಏನು ಹೆಸರು ಬರೀಬೇಕಲ್ಲ ನೀನು? ಎಲ್ಲಿ ಬರ್ದಿದ್ಯಾ? ಕ್ಲಾಸಿಫಿಕೇಶನ್ ಎಲ್ಲಿ ಬರ್ದಿದ್ಯಾ? ನೋಡ್ರಿ, ಆಲ್ ಇನ್ಸ್ಪೆಕ್ಟರ್ಸು ನಿಮ್ಗೆ ಹೇಳ್ತಾ ಇದ್ದೀನಿ, ಫಿಂಗರ್ ಪ್ರಿಂಟ್ ಸುಮ್ಮನೆ ತಗೊಂಡ್ರಾಗಲಿಲ್ಲ. ಫಿಂಗರ್ ಪ್ರಿಂಟ್ ಕ್ಲಾಸಿಫಿಕೇಶನ್ ಎಲ್ಲಿ ಬರ್ದಿದ್ದೀರಿ? ಫಿಂಗರ್ ಪ್ರಿಂಟ್ ಕ್ಲಾಸಿಫಿಕೇಶನ್ ಬರೀಬೇಕಲ್ಲ. ಮತ್ತು ನಿಮ್ಗೆ ಗೊತ್ತಾಗೋದು ಏನು? ಕ್ಲಾಸಿಫಿಕೇಶನ್ ಬರೀದಿದ್ರೆ ಗೊತ್ತಾಗೋದು ಹೆಂಗೆ ಅದು ಯಾರ್ದು ಅಂತೇಳಿ? ಇವನಿಗೆ ಎಕ್ಸ್ಪೆರಿಮೆಂಟ್ ಆಗಬೇಕು. ಆಗಿದೆ, ಕಳಿಸಿದ್ದೀನಿ ಸರ್. ಹಾಂ, ಆಗುತ್ತೆ. ನೆಕ್ಸ್ಟ್ CCTVಯಿಂದನೂ ಒಂದು ಲೆಟರ್ ಬಂದಿತ್ತು ಸರ್. ಇನ್ನೊಂದು ಷರತ್ತು ಇವನು ಮೊಬೈಲ್ ಅಬ್ಸರ್ವ್ ಮಾಡಿ ಅಂತ ಹೇಳಿ ಗಡಿ ಪಾರು ಮಾಡಿ. ಇವೊಂದು ಷರತ್ತು ಗಡಿ ಪಾರು ನಾನು ನಿಮಗೆ ನೆಕ್ಸ್ಟ್ ನೀನು ಹುಷಾರಾಗಿದ್ದರೆ ಭಾಳ ಒಳ್ಳೆಯದು. ನೀವು ಇಲ್ಲದ ನೆಕ್ಸ್ಟ್ ನಿಂಗೆ ಗುಂಡೆ ಹಾಕಿ. ಹಾಂ, ನೆಕ್ಸ್ಟ್ ಗುಂಡೆ ಹಾಕಿ ಬೀಳ್ತದೆ. ಭಾಳ ಕಷ್ಟ ಇದೆ ನಿಮ್ಮ ಕೆಲಸ, ಅರ್ಥ ಆಯ್ತಾ? ನೆಕ್ಸ್ಟ್ ಅವನಿಗೆ ಷರತ್ತ ಸರ್.